28 ಕೂಡ ಹೈಕಮಾಂಡ್ ತೀರ್ಮಾನ ಮಾಡೋದು. ನಾನೇ ಹೇಳಿದ್ದೀನಲ್ಲ, 543 ಕ್ಷೇತ್ರಕ್ಕೂ ಕೂಡ ಮಾನ್ಯ ನರೇಂದ್ರ ಮೋದಿ ಅವರೇ ಕ್ಯಾಂಡಿಡೇಟ್ ಅಂತ ಹೇಳಿದ್ದೀನಿ. ಅದೊಂದು ಬಿಟ್ಟು ನೀವು ಸೆಲೆಕ್ಟಿವ್ ಆಗಿ ಹಾಕೊಂಡಿದ್ದೀರಿ. ಅಲ್ಲಿ ಯಾರು ಮೀಡಿಯಾದವರು ಇರ್ಲಿಲ್ಲ, ಬಟ್ ಹೇಗ್ ಬಂತೋ ಗೊತ್ತಿಲ್ಲ. ನನಗೆ ಎಲ್ಲ ವಿಷಯಗಳು ನಾನು ಏನು ಹೇಳಬೇಕು ಅವ್ರ ಜೊತೆ ಶೇರ್ ಮಾಡಿದ್ದೀನಿ. ಅವ್ರ ಜೊತೆನೂ ಮಾಡಿದ್ದೀನಿ, ಮಾನ್ಯ ವಿಜೇಂದ್ರ ಅವ್ರ ಜೊತೆನೂ ಮಾಡಿದ್ದೀನಿ, ಮಾನ್ಯ ಕುಮಾರಸ್ವಾಮಿ ಅವ್ರ ಹತ್ರನೂ ನಾನೇನು ಹೇಳ್ಬೇಕು ಅದು ಹೇಳಿ. ಸರ್, ತಾವು ನಿನ್ನೆ ಒಂದು ಮಾತು ಹೇಳಿದ್ರಿ, JDS ವರಿಷ್ಠರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ. ಅದರ ಅರ್ಥ ಏನು ಸರ್? ನಾನು ಹೇಳಿದ್ನಲ್ರಿ, ಖಾಸಗಿಯಾಗಿ ಮಾತನಾಡುವಂಥದ್ದಕ್ಕೂ ಬಹಿರಂಗವಾಗಿ ಮಾತನಾಡೋದಕ್ಕೂ ಸಂಬಂಧ ಇಲ್ಲ. ಈಗ ನಮ್ಮ ಕಾರ್ಯಕರ್ತರ ಜೊತೆ ಅವ್ರ ಹುಮ್ಮಸ್ ಹೆಚ್ಚು ಮಾಡಬೇಕು, ಅವ್ರ ಹುಮ್ಮಸ್ನ ಕುಗ್ಸಕ್ಕಾಗಲ್ವಲ್ಲ. ಹಲವಾರು ವಿಷಯಗಳನ್ನ ನಾಯಕರುಗಳು ಅವರು ಖಾಸಗಿಯಾಗಿ ಅವ್ರವ್ರ ಹಿಂಬಾಲಕರ ಜೊತೆ ಮಾತನಾಡ್ತಾರೆ, ಅವ್ರ ಹಿತೈಷಿಗಳ ಜೊತೆ ಮಾತಾಡ್ತಾರೆ. ಅಫಿಷಿಯಲ್ ಆಗಿ ನಾನು ಏನಾದ್ರು ಹೇಳೋದೇ ಮುಖ್ಯ. 28 ಕೂಡ ಹೈಕಮಾಂಡ್ ತೀರ್ಮಾನ ಮಾಡೋದು. ನಾನೇ ಹೇಳಿದ್ದೀನಲ್ಲ, 543 ಕ್ಷೇತ್ರಕ್ಕೂ ಕೂಡ ಮಾನ್ಯ ನರೇಂದ್ರ ಮೋದಿ ಅವರೇ ಕ್ಯಾಂಡಿಡೇಟ್ ಅಂತ ಹೇಳಿದ್ದೀನಿ. ಅದೊಂದು ಬಿಟ್ಟು ನೀವು ಸೆಲೆಕ್ಟಿವ್ ಆಗಿ ಹಾಕೊಂಡಿದ್ದೀರಿ. ಅಲ್ಲಿ ಯಾರು ಮೀಡಿಯಾದವರು ಇರ್ಲಿಲ್ಲ, ಬಟ್ ಹೇಗ್ ಬಂತೋ ಗೊತ್ತಿಲ್ಲ. ನನಗೆ ಎಲ್ಲ ವಿಷಯಗಳು ನಾನು ಏನು ಹೇಳಬೇಕು ಅವ್ರ ಜೊತೆ ಶೇರ್ ಮಾಡಿದ್ದೀನಿ. ಅವ್ರ ಜೊತೆನೂ ಮಾಡಿದ್ದೀನಿ, ಮಾನ್ಯ ವಿಜೇಂದ್ರ ಅವ್ರ ಜೊತೆನೂ ಮಾಡಿದ್ದೀನಿ, ಮಾನ್ಯ ಕುಮಾರಸ್ವಾಮಿ ಅವ್ರ ಹತ್ರನೂ ನಾನೇನು ಹೇಳ್ಬೇಕು ಅದು ಹೇಳಿ. ಸರ್, ತಾವು ನಿನ್ನೆ ಒಂದು ಮಾತು ಹೇಳಿದ್ರಿ, JDS ವರಿಷ್ಠರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ. ಅದರ ಅರ್ಥ ಏನು ಸರ್? ನಾನು ಹೇಳಿದ್ನಲ್ರಿ, ಖಾಸಗಿಯಾಗಿ ಮಾತನಾಡುವಂಥದ್ದಕ್ಕೂ ಬಹಿರಂಗವಾಗಿ ಮಾತನಾಡೋದಕ್ಕೂ ಸಂಬಂಧ ಇಲ್ಲ. ಈಗ ನಮ್ಮ ಕಾರ್ಯಕರ್ತರ ಜೊತೆ ಅವ್ರ ಹುಮ್ಮಸ್ ಹೆಚ್ಚು ಮಾಡಬೇಕು, ಅವ್ರ ಹುಮ್ಮಸ್ನ ಕುಗ್ಸಕ್ಕಾಗಲ್ವಲ್ಲ. ಹಲವಾರು ವಿಷಯಗಳನ್ನ ನಾಯಕರುಗಳು ಅವರು ಖಾಸಗಿಯಾಗಿ ಅವ್ರವ್ರ ಹಿಂಬಾಲಕರ ಜೊತೆ ಮಾತನಾಡ್ತಾರೆ, ಅವ್ರ ಹಿತೈಷಿಗಳ ಜೊತೆ ಮಾತಾಡ್ತಾರೆ. ಅಫಿಷಿಯಲ್ ಆಗಿ ನಾನು ಏನಾದ್ರು ಹೇಳೋದೇ ಮುಖ್ಯ. 28 ಕೂಡ ಹೈಕಮಾಂಡ್ ತೀರ್ಮಾನ ಮಾಡೋದು. ನಾನೇ ಹೇಳಿದ್ದೀನಲ್ಲ, 543 ಕ್ಷೇತ್ರಕ್ಕೂ ಕೂಡ ಮಾನ್ಯ ನರೇಂದ್ರ ಮೋದಿ ಅವರೇ ಕ್ಯಾಂಡಿಡೇಟ್ ಅಂತ ಹೇಳಿದ್ದೀನಿ. ಅದೊಂದು ಬಿಟ್ಟು ನೀವು ಸೆಲೆಕ್ಟಿವ್ ಆಗಿ ಹಾಕೊಂಡಿದ್ದೀರಿ. ಅಲ್ಲಿ ಯಾರು ಮೀಡಿಯಾದವರು ಇರ್ಲಿಲ್ಲ, ಬಟ್ ಹೇಗ್ ಬಂತೋ ಗೊತ್ತಿಲ್ಲ. ನನಗೆ ಎಲ್ಲ ವಿಷಯಗಳು ನಾನು ಏನು ಹೇಳಬೇಕು ಅವ್ರ ಜೊತೆ ಶೇರ್ ಮಾಡಿದ್ದೀನಿ. ಅವ್ರ ಜೊತೆನೂ ಮಾಡಿದ್ದೀನಿ, ಮಾನ್ಯ ವಿಜೇಂದ್ರ ಅವ್ರ ಜೊತೆನೂ ಮಾಡಿದ್ದೀನಿ, ಮಾನ್ಯ ಕುಮಾರಸ್ವಾಮಿ ಅವ್ರ ಹತ್ರನೂ ನಾನೇನು ಹೇಳ್ಬೇಕು ಅದು ಹೇಳಿ. ಸರ್, ತಾವು ನಿನ್ನೆ ಒಂದು ಮಾತು ಹೇಳಿದ್ರಿ, JDS ವರಿಷ್ಠರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ. ಅದರ ಅರ್ಥ ಏನು ಸರ್? ನಾನು ಹೇಳಿದ್ನಲ್ರಿ, ಖಾಸಗಿಯಾಗಿ ಮಾತನಾಡುವಂಥದ್ದಕ್ಕೂ ಬಹಿರಂಗವಾಗಿ ಮಾತನಾಡೋದಕ್ಕೂ ಸಂಬಂಧ ಇಲ್ಲ. ಈಗ ನಮ್ಮ ಕಾರ್ಯಕರ್ತರ ಜೊತೆ ಅವ್ರ ಹುಮ್ಮಸ್ ಹೆಚ್ಚು ಮಾಡಬೇಕು, ಅವ್ರ ಹುಮ್ಮಸ್ನ ಕುಗ್ಸಕ್ಕಾಗಲ್ವಲ್ಲ. ಹಲವಾರು ವಿಷಯಗಳನ್ನ ನಾಯಕರುಗಳು ಅವರು ಖಾಸಗಿಯಾಗಿ ಅವ್ರವ್ರ ಹಿಂಬಾಲಕರ ಜೊತೆ ಮಾತನಾಡ್ತಾರೆ, ಅವ್ರ ಹಿತೈಷಿಗಳ ಜೊತೆ ಮಾತಾಡ್ತಾರೆ. ಅಫಿಷಿಯಲ್ ಆಗಿ ನಾನು ಏನಾದ್ರು ಹೇಳೋದೇ ಮುಖ್ಯ.